ಆ ಸಂದರ್ಭ ಬಹಳ ಚೆನ್ನಾಗಿದೆ, ಅದು ಬಹುಶಃ ನಿಮ್ಗೆ ಇಷ್ಟ ಆಗ್ಬೋದು. ಏನು ಅಂತ ಹೇಳ್ತೀನಿ, ವಿಶ್ವಾಮಿತ್ರ ರಾಮ ಲಕ್ಷ್ಮಣನ ಕರ್ಕೊಂಡೋಗಿ ಕಾಡಿನಲ್ಲಿದ್ದು ಏನೋ ರಾಕ್ಷಸನೆಲ್ಲ ಓಡಿಸಿ ಜನಕರಾಜನ ಹತ್ರ ಕರ್ಕೊಂಡು ಹೋಗ್ತಾನೆ. ವಿಶ್ವಾಮಿತ್ರನ ಮುಂಚೆನೆ ಗೊತ್ತಿದ್ದಲ್ಲ ಅನ್ನೋ ರೀತಿ ನಾವು ಅನ್ಕೋಬೇಕಾಗುತ್ತೆ. ಅಲ್ಲಿ ಹೋದಾಗ ರಾಮ ಲಕ್ಷ್ಮಣನ ನೋಡಿ ಜನಕರಾಜ ಸೂಚನೆ ತಗೊಂತಾರೆ ವಿಶ್ವಾಮಿತ್ರನಿಂದ, ಖುಷಿ ಆಗ್ಬಿಡುತ್ತೆ ಅವನಿಗೆ. ಆದ್ರೆ ಬಿಲ್ ಮುರಿಬೇಕು ಅಲ್ವಾ, ಶಿವಧನಸ್ಸನ್ನ ಮುರಿಬೇಕು. ಈ ಸುದ್ದಿ ಸೀತೆಗೆ ಹೋಗುತ್ತೆ. ಸೀತೆ ಏನ್ ಮಾಡ್ತಾಳೆ, ರಾಮ ಲಕ್ಷ್ಮಣ ಒಂದು ಕೊಳದ ಒಂದು ಬದಿಯಲ್ಲಿ ನಿಂತ್ಕೊಂಡು ಕೊಳಕ್ಕೆ ಕಲಿಸ್ತಾ ಇರ್ಬೇಕಾದ್ರೆ ರಾಮ ಕೂಡ ಕಲಿಸಿಟ್ಟಿರ್ತಾನೆ, ಉಲ್ಯೂಟ್ ಮಾಡ್ತಿರ್ತಾನೆ. ಈ ಕಡೆ ಸೀತೆ ನೋಡ್ತಾಳೆ, ನೋಡ್ತಾಳೆ. ನೋಡಿದ ತಕ್ಷಣ ಅವಳಿಗೆ ಒಂಥರ ಮೈಂಡ್ ಕೆಟ್ಟೋಗ್ಬಿಡುತ್ತೆ, ಓಡ್ ಬಂದ್ಬಿಡ್ತಾಳೆ. ಎಲ್ಲ ಓಡ್ ಬರ್ತಾರೆ ಅವಳ ಜೊತೆ, ಅಕ್ಕ ತಂಗಿರಲ್ಲ. ಯಾಕೆ, ಏನಾಯ್ತು, ಯಾಕೆ ಓಡ್ ಬಂದೆ ಅಂತ. ನನಗೆ ಬಹಳ ದಿವಸದಿಂದ ಒಂದು ಕನಸು ಬರ್ತಾ ಇತ್ತು. ಆ ಕನಸಲ್ಲಿ ಒಬ್ಬ ಹುಡುಗ ನನ್ನ ಕಾಡ್ತಾ ಇದ್ದ. ಆ ಹುಡುಗನ್ ನಾನು ಇವತ್ತು ನೋಡಿದೆ, ನಿಮ್ಮ DDLJ ಕತೆ. ಹೌದಾ ಅಂತಂದ್ರೆ ಅವಳು ಏನೋ ಅವಳು ಬೇಜಾರು ನೋಡಿ, ಇವರೆಲ್ಲ ಬೇಜಾರು ಪಡ್ತಾರೆ. ಅಷ್ಟೊಂದು ಇನ್ನೊಬ್ರು ಯಾರೋ ಸುದ್ದಿ ತರ್ತಾರೆ, ಗೊತ್ತಾ ನಿಂಗೆ ಅಲ್ಲಿ ಬಂದಿದ್ದಾರಲ್ಲ ಅದ್ರಲ್ಲಿ ರಾಮ ಅಂತ ಒಬ್ಬ ಇದ್ದಾನಂತೆ, ಅವನು ನಿನಗೆ ಮದುವೆ ಆಗೋಕೆ ಪ್ರಯತ್ನ ಪಡ್ತಾನಂತೆ, ಬಿಲ್ ಎತ್ತಾನಂತೆ ಅಂತ. ಅದಕ್ಕೆ ಇವಳು ಸೀತೆ ಹೇಳೋದೇನ್ ಗೊತ್ತಾ, ಅದ್ಯಾಕೆ ಅವ್ನು ಬಿಲ್ ಎತ್ತಬೇಕು, ನಾನು ಒಪ್ಕೊಂಡಾಯ್ತಲ್ಲ. ಆ ಸಂದರ್ಭ ಬಹಳ ಚೆನ್ನಾಗಿದೆ, ಓದ್ತೀನಿ ಕೇಳಿಸ್ಕೊಳ್ಳಿ. ಅದಾದ್ಮೇಲೆ ಈಗ ಪೂಜೆ ಬರೋದು, ಅದಕ್ಕೋಸ್ಕರ ಆ ಸಂದರ್ಭ ಇತ್ತ. ಹರಶರಾಸನವಂತೆ ತೆಗೆ ಪರೀಕ್ಷೆಯದೇಕೆ ತಾನೊಲಿದ ನಲ್ಲಂಗೆ. ತಾನೊಲಿದ ನಲ್ಲಂಗೆ ಹರಶರಾಸನದ ಪರೀಕ್ಷೆ ಯಾಕೆ? ಜಗದೇಕ ವೀರಂಗೆ ಪದ್ಧತಿಯ ಪಾಳ್ತೊಳರು ಮೆಡರೇಕೆ. ಆದ್ರೆ ಇದೇ ಸೀತೆ ಅವನು ರಾಕ್ಷಸ ರಾವಣ ಬಂದಾಗ ಏನು ಮುರಿಬೇಡ, ಹೆಣಬಾರವಾಗು, ಏನೋ ಬಿದ್ದೋಗ್ಲಿ ಅವನು ಅಂತ ಬೇಡ್ಕೊಂಡವಳು. ಈಗ ಏನ್ ಹೇಳ್ತಾಳೆ ನೋಡಿ, ಹರಶರಾಸನವಂತೆ ತೆಗೆ ಪರೀಕ್ಷೆಯದೇಕೆ ತಾನೊಲಿದ ನಲ್ಲಂಗೆ ಜಗದೇಕ ವೀರಂಗೆ ಪದ್ಧತಿಯ ಪಾಳ್ತೊಡರು ಮೆಡರೇಕೆ ತುಕ್ಕಡರಿ ಮುರಿಯಲ ರುದ್ರ ಚಾಪಂ. ಅವಳೆ ಶಾಪ ಆಗ್ತಾವಳೆ. ಅದಕ್ಕೆ ಹೇಳಿದ್ರೆ ನಿಮ್ಗೆ ಇಷ್ಟ ಆಗುತ್ತೆ. ಎನ್ನುತ್ತೆ ಸೀತಾ ಕನ್ಯೆ ಮನದಿ ನೆನೆದಳೋ ಮರೆತು ತನ್ನಿನ ಅಂದಿನವರೆಗೆ ಬೇರೆ ಬಣಗರ ಸರಿ ಮತ್ತೆ ಲಂಕೇಶ ನಿಮ್ ದಶರಥ ತನುಜನೆಗಾಗಿ ಕಾಯ್ದಿತ್ತೆಂಬುದಂ ಮರೆತು. ಅವನಿಗೆ ಮಣಿದೆ, ಯಾರಿಗೆ? ದಶಕಂಠನಿಗೆ ಮಣಿದೆ. ಇದುವರೆಗೂ ನಿನ್ಗೆ ಒಳ್ಳೆ ರಾಜ ಗಂಡು ಬರ್ಲಿ ಅಂತ ಕಾಪಾಡ್ಕೊಂಡಿದ್ದ ಧನಸ್ಸಿಗೆನೆ ಇವತ್ತು ಶಾಪ ಆಗ್ತಾವಳೆ. ಗೊತ್ತಾಗಲ್ಲ ನಿಮ್ಗೆ? ತುಕ್ಕಡವೇ ಮುರಿಯಲ ರುದ್ರ ಚಾಪಂ. ಎನ್ನುತ್ತೆ ಸೀತಾ ಕನ್ಯೆ ಮನದಿ ನೆನೆದಳು ಮರೆತು ತನ್ನನ ಅಂದಿನವರೆಗೆ ಬೇರೆ ಬಣಗರಸರಿ ಮತ್ತೆ ಲಂಕೇಶ ನಿಮ್ ದಶರಥ ತನುಜಗಾಗಿ ಕಾಯ್ದಿತ್ತೆಂಬುದಂ ಮರೆತು. ಹಿಂದೆ ರಾವಣನಂದು ಬಂದಾಗಳ್ ಓದನುವೆ ಕಾಪಾಡು ಬಾಲೆಯುಂ ಕೈ ಮುಗುವೆ ಕಾಲ್ಗೆರಗಿ ಮುರಿಯದಿರ್ಬಾಗದಿರ್ ಸುರುಮೇರು ಬಾರದಿಂ ದೈತ್ಯನೆತ್ತದ ತೆರದಿ ಬಾರಗೊಂಡ ಬಲೆಯಂ ಪೊರೆ ಎಂದೆರೆದ ತರುಣಿ ತಾನಿಂದು. ಏನ್ ಹೇಳ್ತಾವಳೆ? ಹಗುರಾಗು ಗರಿಯಂತೆ ಬಾಗು ಬಳ್ಳಿಯ ತೆರದಿ ರಾಮಂಗೆ ಮುರಿದು ಬೀಳ್ವೋದನುವೆ ಎಂದು ಪರಿಪರಿಯಿಂದ ಭಿನ್ನ ಹಂಗೈದಳನೆ ನಿಂದಾ ಸ್ತುತಿಗಳೆಲ್ಲ ಮಾ ಸಮಯವರ್ತಿಗಳಲ್ತೆ. ನೆಕ್ಸ್ಟ್ ಬರೋದು ಇಂಪಾರ್ಟೆಂಟ್. ಇಷ್ಟೆಲ್ಲ ಆಗಿ ರಾಮನ ಬಲಕ್ಕೆ, ಈಗ ರಾಮ ಎತ್ತಕ್ಕೆ ಹೋಗ್ತಿದ್ದಲ್ಲ ಬಾಣನ ಬಿಲ್ಲನ್ನ, ರಾಮನ ಬಲಕ್ಕೆ ತನ್ನ ಪ್ರೇಮದ ಬಲವನೀಯಲೆಂದು ನೊಂಪಿ ಅನ್ನುವಂತೂ ಹೃತ್ಪದ್ಮದಿಂದೆ ಪೂಜಾತೆ ಗಿರಿಜೇಶನಂ ಪೂಜಿಸಿದಳ ರಾತ್ರಿ ನಿದ್ದೆ ನೈವೇದ್ಯಮಂ ನೀಡಿ. ಸೀತೆ ಕೂಡ ಪೂಜೆ ಮಾಡ್ತಾಳೆ. ಇದು ಕುವೆಂಪು ಅವರ ಕಲ್ಪನೆ. ಶಾಪ ಹಾಕಿದವಳು ಬಿಲ್ಲಿಗೆ ಪೂಜೆನೂ ಮಾಡ್ತಾಳೆ, ಆ ಬಿಲ್ ಮುರಿದೋಗ್ಲಿ ಅಂತ.